ನಮಸ್ಕಾರ ಸ್ನೇಹಿತರೆ. ಅಬ್ಬಕ್ಕನ ಪಾತ್ರಧಾರಿ ಬದಲಾಗಿದ್ದಾರೆ. ಹಾಗಾದ್ರೆ ಜೈ ಜಗದೀಶ್ ಅವರ ಹೆಂಡತಿ ಇಲ್ಲಿ ಅಬ್ಬಕ್ಕನ ಪಾತ್ರಧಾರಿಯಾಗಿ ಮುಂದುವರಿಯೋದ್ರ ಜೊತೆಗೆ ಬರ್ತಿದ್ದಾಗೆ ಒಂದು ಬಿಗ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಶರು ತನ್ನ ಬರ್ಡೇ ದಿನ ದತ್ತನ ಪ್ರಾಣಕ್ಕೆ ಮುಹೂರ್ತವನ್ನ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಶರುವಿಗೆ ಮುಹೂರ್ತವನ್ನ ಇಟ್ಕೊಂಡು ಆ ಒಂದು ಮನೆಗೆ ಮತ್ತೆ ವಾಪಸ್ ಆಗ್ತಿದ್ದಾರೆ ಇಲ್ಲಿ ಅಬ್ಬಕ್ಕ. ಇಲ್ಲಿ ದೃಷ್ಟಿ ಬರೋದಿಲ್ಲ ಅಂತ ಹೇಳಿ ಫೈನಲಿ ಆ ಒಂದು ಬರ್ಡೇ ಫಂಕ್ಷನ್ಗೆ ತುಂಬಾ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಗಂಡ ಕಣ್ಮುಂದೆ ಇದ್ರೂ ಕೂಡ ಗಂಡನ ಕಡೆ ತಿರುಗೂ ನೋಡದೆ ದೃಷ್ಟಿ ಹೋಗ್ತಿದ್ರೆ ಇಲ್ಲಿ ನಿಜವಾಗ್ಲೂ ದತ್ತ ಶಾಕ್ ಆಗ್ತಿರ್ತಾರೆ. ಅದು ಎಲ್ಲದರ ನಡುವೆ ಇತ್ತ ಕಡೆ ಕೇಕ್ ಕಟ್ ಮಾಡಿ ಸಂಭ್ರಮದಲ್ಲಿ ತೇಲೋಕೆ ರೆಡಿ ಆಗಿದ್ದಾಳೆ ಶರು. ಅತ್ತ ಕಡೆ ಸೀಮಾ ಶರು ಜೊತೆ ಸಾಥ್ ಕೊಟ್ಟು ಶರುವಿಗೆ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ. ಬಟ್ ಇದೆಲ್ಲದಕ್ಕೂ ಕೂಡ ಮೀರದೆ ಬೇರೆ ಒಂದು ಘಟನೆ ನಡೆದೇ ಹೋಗಿದೆ. ವಿಧಿ ಆಟನೇ ಬೇರೆ ಇದೆ. ಯಾಕಂದ್ರೆ ಇಷ್ಟು ದಿನ ಆಶ್ರಮದಲ್ಲಿದ್ದಂತ ಅಬ್ಬಕ್ಕ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ, ಮನೆಗೆ ವಾಪಸ್ ಆಗಿದ್ದಾರೆ. ಅಮ್ಮ ಬರ್ತಿದ್ದಾಗೆ ಮಗಳು ಶರುಗಂತೂ ತುಂಬಾನೇ ಖುಷಿ ಆಗ್ಬಿಡತ್ತೆ, ಅಮ್ಮ ಬರ್ಡೇಗೆ ಬಂದಿದ್ದಾರೆ ಅಂತ. ಜೊತೆಗೆ ನಿನ್ಗೆ ಇವತ್ತೊಂದು ಸರ್ಪ್ರೈಸ್ ಇದೆ ಅಂತ ಕೂಡ ಅಬ್ಬಕ್ಕ ಶರುಗೆ ಹೇಳಿದ್ದಾರೆ. ಹಾಗಾಗಿ ಅಮ್ಮ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದೆ ಅಲ್ವಾ, ಏನದು ಅಂತಿದ್ದಾಗೆ ನಿನ್ನ ಸರ್ಪ್ರೈಸ್ ಈಗ ಎಂಟ್ರಿ ಕೊಡ್ತದೆ ಅಂತ ಅಬ್ಬಕ್ಕ ಹೇಳ್ತಾರೆ. ಫೈನಲಿ ಇಂಪನ ದತ್ತಾಬಾಯಿನ ಮದುವೆ ಆಗ್ಬೇಕಾಗಿದ್ದ ಇಂಪನ ಮದುವೆ ಮನೆಯಿಂದ ಓಡಿ ಹೋದ ಇಂಪನ ಯಾರ ಕಾರಣಕ್ಕೆ ದೃಷ್ಟಿ ಮೇಲೆ ಕೋಪ ಮಾಡಿಕೊಂಡು ತಾಳಿ ಕಟ್ಟಿ ಶಿಕ್ಷೆ ಕೊಟ್ಟರು ದತ್ತ, ಅದೇ ಇಂಪನ ಮರಳಿ ವಾಪಸ್ ಆ ಒಂದು ಬರ್ಡೇ ಫಂಕ್ಷನ್ಗೆ ಎಂಟ್ರಿ ಕೊಡ್ತಿದ್ದಾಳೆ. ಇಂಪನಾನ ನೋಡ್ತಿದ್ದಾಗೆ ಇಡೀ ಒಂದು ಬರ್ಡೇ ಪಾರ್ಟಿಯೇ ನಿಶಬ್ದವಾಗ್ತದೆ. ಅತ್ತ ಕಡೆ ಶರು ದತ್ತ ದೃಷ್ಟಿ ಎಲ್ಲ ಕೂಡ ಶಾಕ್ಗೆ ಒಳಗಾಗ್ತಿದ್ದಾರೆ. ಈ ಕಡೆ ನಿಜವಾಗ್ಲೂ ಶರು ತಂಡ ಹೊಡೆತಿದ್ದಾಳೆ ಅಮ್ಮನ ಮಾಸ್ಟರ್ ಸ್ಟ್ರೋಕ್ಗೆ. ಫೈನಲಿ ಅಬ್ಬಕ್ಕಂಗೆ ಶರುವಿನ ನಿಜ ಬಂಡವಾಳ ಏನು ಅನ್ನೋದು ಗೊತ್ತಾಗಿದೆ. ಇಂಪನ ಎಲ್ಲ ಸತ್ಯವನ್ನ ಅಬ್ಬಕ್ಕಂಗೆ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಅಬ್ಬಕ್ಕ ಶರುವಿನ ಮುಂದೆ ಇಂಪನಾನ ತಂದು ನಿಲ್ಸಿದ್ದಾರೆ. ಇತ್ತ ಕಡೆ ದತ್ತಾಬಾಯಿ ಇವಳನ್ನ ಕರ್ಕೊಂಡು ಬಂದ್ರಿ, ಇವಳನ್ನ ಇಲ್ಲಿಗೆ ಬರೋಕೆ ಹೇಳಿದ್ದು ಅಂತ ಕೆಂಡಾಮಂಡಲ ಆಗ್ತಿದ್ದಾರೆ. ಹಾಗಿದ್ರೆ ಇಂಪನ ಸಾಕ್ಷಿಯನ್ನ ಇಟ್ಕೊಂಡು ಇಲ್ಲಿ ಅಬ್ಬಕ್ಕ ಶರುವಿನ ನಿಜ ಬಣ್ಣ ಏನು ಅನ್ನೋ ಸತ್ಯವನ್ನ ಮಗ ದತ್ತನ ಮುಂದೆ ಬಯಲು ಮಾಡ್ತಾರೆ. ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.